ಆಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮೊಂದು ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏಪ್ರಿಲ್ 15 ಮತ್ತೆ 16 ಸುದ್ದಿಲಿದ್ದಂತೆ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಡಿಸ್ಕಷನ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಏನಂತಂದ್ರೆ, ನಮ್ಮಲ್ಲಿ ಆಲ್ರೆಡಿ ಈಗ KAS ಸಂಬಂಧಪಟ್ಟ ಹಾಗೆ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಒಂದನ್ನು ಲಾಂಚ್ ಮಾಡಿದೀವಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ನೀವು ಏನಾದ್ರೂ ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿದ್ದೀರಾ ಅಂತಂದ್ರೆ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರುವಂತಹ ಲಿಂಕ್ ಅಲ್ಲಿ ಎನ್ರೋಲ್ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ನಿಮ್ಗೆ ಅಲ್ಲಿ ಆಲ್ಮೋಸ್ಟ್ ಒಂದು 8 to 10 months ಕರೆಂಟ್ ಅಫೇರ್ಸ್ ಕಂಪೈಲೇಷನ್ಸ್ ಕೂಡ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಪ್ಯಾನಲ್ ನಲ್ಲಿ ಒಂದು ಮಾಕ್ ಇಂಟರ್ವ್ಯೂ ತಗೊಳ್ಳುವಂತ ಅವಕಾಶ ಸಿಗುತ್ತೆ, ಪರ್ಸನಲ್ ಗೈಡೆನ್ಸ್ ಕೂಡ ಸಿಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮಲ್ಲಿ ಈಗ ಆಲ್ರೆಡಿ AO ಅಗ್ರಿಕಲ್ಚರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಂಬಂಧಪಟ್ಟ ಹಾಗೆ ಏನೊಂದು ಪೋಸ್ಟ್ ಕರೆದಿದಾರಲ್ಲ, KE ಕಂಡಕ್ಟ್ ಮಾಡ್ತಿರೋಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಿನಿಮಲ್ ಪ್ರೈಸ್ ಅಲ್ಲಿ ನಾವು ಟೆಸ್ಟ್ ಸೀರೀಸ್ ಕೂಡ ಕಂಡಕ್ಟ್ ಮಾಡ್ತಾ ಇದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ಆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಬೇಕು ಅನ್ಸಿದ್ರೆ ನೀವು ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬೋದಾಗಿರುತ್ತೆ. ಅದ್ರ ಜೊತೆಗೆ ನಾವು ಈಗ ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಕೂಡ ಕೊಟ್ಟಿದೀವಿ. ಸೊ ಅಲ್ಲಿ ನೀವು ಎನ್ರೋಲ್ ಆಗಬಹುದಾಗಿರುತ್ತೆ. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತಂದ್ರೆ, ಇವತ್ತೇನಾದ್ರು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಗಗನಯಾನ್ ಸಂಬಂಧಪಟ್ಟಾಗಿ ಈಗ ಸಾಕಷ್ಟು ತಯಾರಿಗಳಾಗ್ತಾ ಇದೆ. ಯುವ ಮಿತ್ರ ಓದಿರ್ಬೋದು, ಮತ್ತೆ ಲಡಾಖ್ ಮಿತ್ರ ಅಂತ ಹೇಳ್ಬಿಟ್ಟು ಅದೊಂದು ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಲ್ಲಿ ಈಗ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಒಂದನ್ನು ಕಂಡಕ್ಟ್ ಮಾಡಿದೆ ಇಸ್ರೋ, ಗಗನಯಾನ್ ಸಂಬಂಧಪಟ್ಟಾಗೆ. ಸೊ ಇದೇನು ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು MIP ಅಥವಾ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅಂತ ಹೇಳ್ಬಿಟ್ಟು, ಈಗೇನು ಡೊಮೆಸ್ಟಿಕಲಿ ಹನಿ ಪ್ರೊಡಕ್ಷನ್ ಆಗುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇಂಪೋಸ್ ಮಾಡಿರುವಂತ ಒಂದು ಪ್ರಾವಿಷನ್ ಇದೇನು ನೋಡ್ತಾ ಹೋಗೋಣ. ನಂತರ ಬಂದು ಎಂಪರರ್ ಪೆಂಗ್ವಿನ್, ಈಗೇನು IUCN ಏನಿದೆಯಲ್ಲ, ಈ IUCN ಕೆಲವೊಂದು ಕಾರಣಗಳಿಂದ ಈ ಎಂಪರರ್ ಪೆಂಗ್ವಿನ್, ಅಂಟಾರ್ಟಿಕಾದಲ್ಲಿ ಸಿಗುವಂತ ಎಂಪರರ್ ಪೆಂಗ್ವಿನ್ ನ ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದೆ. ಇಷ್ಟು ದಿನ ಎಲ್ಲಿತ್ತು ವಲ್ನರಬಲ್ ಇತ್ತು, ಈಗ ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ನಂತರ ಬಂದು ಸ್ಟಾರ್ಟ್ಅಪ್ ಇಂಡಿಯಾಗೆ ಒಂದು ಫಂಡ್ ಕೊಡ್ತಿತ್ತು, ಏನದು ಫಂಡ್ ಆಫ್ ಫಂಡ್ಸ್ ಅಂತೇಳಿ, ಅದರ ಒಂದು 2ನೇ ವರ್ಷ 2.1 ಈಗ ಕಂಟಿನ್ಯೂ ಮಾಡ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ARAI ಅಂದ್ರೆ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಇಂಡಿಯಾ, ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ರಿಸರ್ಚ್ ಸಂಬಂಧಪಟ್ಟಂತ ಒಂದು ಪಾರ್ಕ್ ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಏರಿಯಾನ ಎಸ್ಟಾಬ್ಲಿಷ್ ಮಾಡಬೇಕು ಒಂದು ಲ್ಯಾಬ್ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಮಂಡ್ಯದಲ್ಲಿ ಈಗ ಒಂದು ಲೊಕೇಶನ್ ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಈ ಸ್ವತ್ತು ಕರ್ನಾಟಕದ ಈ ಸ್ವತ್ತು ಏನಿದೆಯಲ್ಲ, RDPR ಒಂದು ಪಂಚಾಯತ್ ರಾಜ್ ಮೇಂಟೈನ್ ಮಾಡುವಂತ ಲ್ಯಾಂಡ್ ರೆಕಾರ್ಡ್ಸ್ ಸಂಬಂಧಪಟ್ಟಂತ ಮೇಂಟೈನ್ ಮಾಡುವಂತ ಡೇಟಾ ಬೇಸು. ಸೊ ಅದ್ರ ಸ್ವಲ್ಪ ಅಪ್ಗ್ರೇಡೇಷನ್ ಎಲ್ಲ ಆಗಿದೆ. ಸೊ ಹಾಗಾಗಿ ಈ ಸ್ವತ್ತು ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಪ್ರಚಂಡ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಏನಿದೆ, ಅದರ ಒಂದು ಅಸೆಂಬ್ಲಿ ಲೈನ್, ಗ್ರೀನ್ ಫೀಲ್ಡ್ ಅಸೆಂಬ್ಲಿ ಲೈನ್ ಈಗ ತುಮಕೂರಲ್ಲಿ ಆಕ್ಟಿವ್ ಆಗಿದೆ ಅಥವಾ ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬಂದು ಲಾಸ್ಟ್ ವೀಕು ಭೈರವೈಕ್ಯ ಮಂದಿರನ ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿ ಸ್ವತಃ ಮೋದಿ ಅವರೇನೆ ಮಂಡ್ಯಕ್ಕೆ ಬಂದಿದ್ರು. ಸೊ ಹಾಗಾಗಿ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗತ್ತೆ. ಮತ್ತೆ ಈ ಆದಿಚುಂಚನಗಿರಿ ಪಿಕಾಕ್ ವೈಲ್ಡ್ ಲೈಫ್ ಸೆಂಚುರಿ ಏನಿದೆಯಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಆರ್ಟಿಕಲ್ಗಳನ್ನ ತಗೊಂಡು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ MCಗಳನ್ನ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡೋದ್ರೆ, ಗಗನಯಾನ್ ಮಿಷನ್ ಇಸ್ರೋ ಕಂಪ್ಲೀಟ್ಸ್ ಸೆಕೆಂಡ್ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್. ಏನಾಗಿದೆ ಅಂತಂದ್ರೆ, ಏರ್ ಡ್ರಾಪ್ ಟೆಸ್ಟ್ ನ ಈಗ ಕಂಪ್ಲೀಷನ್ ಮಾಡಿದೆ. ಸೊ ಇದಕ್ಕೆ ಮುಂಚೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಲಡಾಖ್ ನಲ್ಲಿ ಅವರು ಇಸ್ರೋ ಮಿತ್ರ ಅನ್ನೋ ಒಂದು ಮಿಷನ್ ಅಥವಾ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ರು ಅಥವಾ ಒಂದು ಎಕ್ಸ್ಪ್ಲೇನ್ ಮಾಡಿದ್ರು. ಅಂದ್ರೆ ಆ ಒಂದು ಐಸೋಲೇಟೆಡ್ ಕಂಡೀಷನ್ ಅಲ್ಲಿ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಅಲ್ಲಿ ಅಥವಾ ಆ ಒಂದು ಕೋಲ್ಡ್ ವೆದರ್ ಅಲ್ಲಿ ಹೈಪೋಕ್ಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಆಕ್ಸಿಜನ್ ಕಡಿಮೆ ಇರುವಂತ ಜಾಗದಲ್ಲಿ ಹೇಗೆ ಆ ಒಂದು ಹ್ಯೂಮನ್ ಬಿಹೇವಿಯರ್ ಇರುತ್ತೆ ಅಥವಾ ಅದಕ್ಕೊಂದು ಕಂಪ್ಯಾಟಿಬಿಲಿಟಿ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡಿದ್ರು, ಯಾರಿಗೆ ಆಸ್ಟ್ರೋನಾಟ್ಸ್ ಗಳಿಗೆ ಫೀಲ್ ಆಗುತ್ತೆ ಅಂತ. ಅದೇ ರೀತಿನಲ್ಲೇ ಈಗ ಅವರು ವಾಪಸ್ ಏನಾದ್ರು ಕ್ರೂಗಳನ್ನ ವಾಪಸ್ ಕರ್ಕೊಂಡ್ ಬರಬೇಕು ಅಂತಂದ್ರೆ, ಗಗನಯಾನ್ ಮಿಷನ್ ಬಗ್ಗೆ ನಮ್ಗೆ ಗೊತ್ತಿದೆ ಏನಂತಂದ್ರೆ, ಲೋ ಅರ್ತ್ ಆರ್ಬಿಟ್ ಗೆ ಸುಮಾರು 4 ಜನ ಗಗನಯಾನಿಗಳನ್ನ ಕಳಿಸ್ಬಿಟ್ಟು ಅಲ್ಲಿ ಸಂಬಂಧಪಟ್ಟಂತ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡುವಂತ ಒಂದು ವಿಧಾನ, ಅಂದ್ರೆ 2027 ಗೆ ಲಾಂಚ್ ಮಾಡಬೇಕು ಅಂತ ಮಾಡಿದೀವಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ತಯಾರಿಗಳಾಗ್ತಾ ಇದೆ. ಮೊದಲು ಯುವ ಮಿತ್ರ ಕಳಿಸಿದ್ವಿ. ಸೊ ಈಗ ಏನಂತಂದ್ರೆ ಏರ್ ಡ್ರಾಪ್ ಟೆಸ್ಟ್ ಏನಂತಂದ್ರೆ, ಈ ಕ್ರೂ ಮಾಡೆಲ್ ನ ವಾಪಸ್ ಕರ್ಕೊಬೇಕಾದ್ರೆ ಮಿಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಈ ರೀತಿಯಾಗಿ ಕ್ರೂ ಮಾಡೆಲ್ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದಾಗ ಏನಾಗುತ್ತೆ, ಸೊ ಅದು ಬಂದು ಯಾವ್ದಾದ್ರು ಒಂದು ಸಮುದ್ರ, ಯೂಶಲಿ ಅರಬ್ಬಿ ಸಮುದ್ರ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಬಿದ್ದಾಗ ಅದನ್ನ ಹೇಗೆ ರೆಸ್ಕ್ಯೂ ಮಾಡುವಂಥದ್ದು, ಪ್ಯಾರಾಚೂಟ್ ಮೂಲಕ ಅದನ್ನ ಹೇಗೆ ಡ್ರಾಪ್ ಮಾಡುವಂಥದ್ದು, ಇದನ್ನ ಮಾಡ್ತಿರುವಂಥದ್ದು. ಈಗ ಏನಂತಂದ್ರೆ ಸುಮಾರು 3 ಕಿಲೋಮೀಟರ್ ಹೈಟ್ ಇಂದ ಇದನ್ನ ಡ್ರಾಪ್ ಮಾಡಿದ್ದಾರೆ. ಸೊ ರಿಕವರಿ ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಇರೋಂಥದ್ದು. ನಿಮ್ ಸಿಂಪಲ್ ಆಗಿ ಕ್ವೆಶ್ಚನ್ ಕೇಳ್ತಾರೆ, ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ರೀಸೆಂಟ್ ಆಗಿ ಸುದ್ದಿನಲ್ಲಿತ್ತು ಏನಕ್ಕೆ ಅಂತ, ಅಟ್ಲೀಸ್ಟ್ ಗಗನಯಾನಿಗೆ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈಗ ಪ್ಯಾರಾಚೂಟ್ 3 ಕಿಲೋಮೀಟರ್ ಆಲ್ಟಿಟ್ಯೂಡ್ ಇಂದ ಇದನ್ನ ಬಿಟ್ಟಿರುವಂಥದ್ದು, ಡ್ರಾಪ್ ಮಾಡಿರುವಂಥದ್ದು. ಸೊ ಅದಾದ್ಮೇಲೆ ಪ್ಯಾರಾಚೂಟ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಸ್ಪ್ಲಾಶ್ ಡೌನ್, ಅದು ಹೇಗೆ ಸೇಫ್ ಆಗಿ ಅದು ನೀರಲ್ಲಿ ಬೀಳುತ್ತೆ, ಮತ್ತೆ ಅಲ್ಲಿಂದ ಅವ್ರನ್ನ ಹೇಗೆ ಕ್ರೂನ ವಾಪಸ್ ಕರ್ಕೋಬೇಕು ಅಂತ ಹೇಳ್ಬಿಟ್ಟು. ಹವೆವರ್ ಇಷ್ಟೆಲ್ಲ ಆದ್ರೂ ಕೂಡ ಇದು ರಿಯಲ್ ಟೈಮ್ ಅಲ್ಲಿ ಆಗಿಲ್ಲ, ಯಾಕಂತಂದ್ರೆ ಅವರು ಡ್ರಾಪ್ ಮಾಡಿರುವಂಥದ್ದು ಜಸ್ಟ್ 3 ಕಿಲೋಮೀಟರ್ ಇಂದ. ಸೊ ಹಾಗಾಗಿ ಇದರ ಒಂದು ಅಡ್ವಾನ್ಸ್ ವರ್ಷನ್ ಬರುತ್ತೆ, ಟೆಸ್ಟ್ ವೆಹಿಕಲ್ ಅಬಾರ್ಟ್ ಮಿಷನ್ ಅಂತ ಹೇಳಿ, ಟೆಸ್ಟ್ ವೆಹಿಕಲ್ ಅಬಾರ್ಟ್ ಮಿಷನ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೆಕ್ಸ್ಟ್ ಅಪ್ಕಮಿಂಗ್ ಟೆಸ್ಟ್ ಗಳಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಇಸ್ರೋ ತೀರ್ಮಾನ ತಗೊಂಡಿರುವಂಥದ್ದು. ಸೊ ಸದ್ಯಕ್ಕೆ ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಏನಕ್ಕೆ ಸಂಬಂಧಪಟ್ಟಿರೋ ಅದ್ರ ಉದ್ದೇಶ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ.
ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಇಂಟಿಗ್ರೇಟೆಡ್ ಏರ್ ಡ್ರಾಪ್ ಟೆಸ್ಟ್ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಮಗ್ರ ಏರ್ ಡ್ರಾಪ್ ಪರೀಕ್ಷೆಯನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಡೆಸಿದೆ. ಹೌದು, ಇವರೇ ಮಾಡಿರುವಂತದ್ದು. ಗಗನಯಾನ್ ಮಿಷನ್ಗಾಗಿ ಕ್ರೂ ಮಾಡಲ್ ಮರುಪಡೆಯುವಿಕೆ ಅಂತ ಹೇಳ್ಬೋದು, ಅಥವಾ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಪ್ಯಾರಾಚೂಟ್ ಡಿಸಲರೇಷನ್. ಈಗೇನು ಎಕ್ಸಲರೇಷನ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ವೇಗ ಜಾಸ್ತಿ ಆಗುವಂಥದ್ದು, ಡಿಸಲರೇಷನ್ ಅಂತಂದ್ರೆ ವೇಗ ಕಡಿಮೆ ಆಗುವಂಥದ್ದು. ಯಾಕಂದ್ರೆ ನಾವು ಪ್ಯಾರಾಚೂಟ್ ಯೂಸ್ ಮಾಡಿರ್ತೀವಿ, ಸೊ ಅದು ವೇಗ ಕಡಿಮೆ ಆಗಬೇಕಾಗುತ್ತೆ. ಸೊ ಡಿಸಲರೇಷನ್ ಅಥವಾ ವೇಗ ತಗ್ಗಿಸುವಿಕೆ ವ್ಯವಸ್ಥೆಯನ್ನು ಪರಿಶೀಲಿಸಲು ಈ ಒಂದು ಪರೀಕ್ಷೆನ ಮಾಡ್ತಾರೆ. ಕರೆಕ್ಟ್ ಆಗಿದೆ. ಸೊ ಹಾಗಾಗಿ 2 ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಗವರ್ಮೆಂಟ್ ಎಕ್ಸ್ಟೆಂಡ್ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಫಾರ್ ನ್ಯಾಚುರಲ್ ಹನಿ. ಈಗ ಏನಾಗಿದೆ ಅಂತಂದ್ರೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಈಗ ನಮ್ಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಂತ ಬಂದಾಗ ಚೀನಾ ಟಾಯ್ಸ್ ಗಳು ಏನಾಗ್ತದೆ ಅಂತಂದ್ರೆ ತಂದು ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಇಂಪೋರ್ಟ್ ಮಾಡಿದಾಗ ಡೊಮೆಸ್ಟಿಕಲಿ ಪ್ರೊಡ್ಯೂಸ್ ಮಾಡುವಂತಹ ಕೆಲವೊಂದು ನಮ್ಮಲ್ಲಿ ಗುಡಿ ಕೈಗಾರಿಕೆಗಳಲ್ಲಿ ಪ್ರೊಡ್ಯೂಸ್ ಆಗುವಂತಹ ಏನೋ ಟಾಯ್ಸ್ಗಳು, ಕಿನ್ನಾಳ ಟಾಯ್ಸ್ ಆಗ್ಬೋದು, ಚನ್ನಪಟ್ಟಣ ಟಾಯ್ಸ್ ಗಳಾಗ್ಬೋದು. ಸೊ ಇದೆಲ್ಲ ಏನಂತಂದ್ರೆ ಕೈಯಲ್ಲಿ ಮಾಡಿರುವಂತದ್ದು, ಮ್ಯಾನುಫ್ಯಾಕ್ಚರ್ ಮಾಡಿರುವಂತದ್ದು. ಸೊ ಹಾಗಾಗಿ ಅವುಗಳ ಬೆಲೆ ಜಾಸ್ತಿ ಇರುತ್ತೆ. ಅವರು ಚೀನಾದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ಲಾಸ್ಟಿಕ್ ಟಾಯ್ಸ್ ಗಳು ಚೀಪ್ ಆಗಿ ಮಾಡ್ತಾರೆ, ಈಸಿಯಾಗಿ ತಂದು ಡಂಪ್ ಮಾಡ್ಬಿಡ್ತಾರೆ ಕಡಿಮೆ ಬೆಲೆಗೆ. ಸೊ ಬೆಲೆ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವುಗಳಿಗೆ ವ್ಯಾಪಾರ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆದ್ರೂ ಕೂಡ ನಮ್ಮಲ್ಲಿರುವಂತಹ ಒಂದು ಡೊಮೆಸ್ಟಿಕ್ ಪ್ರೊಡ್ಯೂಸರ್ಗಳು ಏನಿದ್ದಾರೆ, ಸೊ ಅವ್ರಿಗೆ ತಕ್ಕದಂತ ಬೆಲೆ ಸಿಗಲ್ಲ. ಸೊ ಈ ರೀತಿನಲ್ಲಿ ಆಗುವಂಥದ್ದು. ಯಾವಾಗಲೂ ಅಷ್ಟೇ ಚೀಪ್ ಪ್ರಾಡಕ್ಟ್ ಗಳು ಏನಾದ್ರು ನಮ್ಮ ಡೊಮೆಸ್ಟಿಕ್ ಟೆರಿಟರಿಗೆ ಬಂದು ಡಂಪ್ ಆದವು ಅಂತಂದಾಗ ಸೊ ಅವುಗಳಿಗೆ ಮಾರಾಟ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅವುಗಳು. ಸೊ ಹಾಗಾಗಿ ಇದೇ ರೀತಿಯಲ್ಲಿ ಆಗ್ತಿರುವಂತದ್ದು ಹನಿಗೆ ಏನಾಗ್ತಾ ಇದೆ ಅಂತಂದ್ರೆ ಚೀಪ್ ಆಗಿ ತಂದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಡಿಯಾದಲ್ಲಿ ತಂದು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಡಂಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ತಪ್ಪಿಸ್ಬೇಕು. ಒಂದು ಮಿನಿಮಮ್ ಪ್ರೈಸ್ ಇಟ್ಬಿಡ್ತಾರೆ. ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದಾಗಿರುತ್ತೆ, ಒಂದು ಟನ್ಗೆ $1,400 ಬೆಲೆ ಇದ್ರೆ ಮಾತ್ರ ನೀವು ಡೊಮೆಸ್ಟಿಕ್ ಅಲ್ಲಿ ತಂದು ಇಡಬೇಕಾಗುತ್ತೆ, ಅಥವಾ ನೀವು ನಮ್ಮ ಒಂದು ಟೆರಿಟರಿಗೆ ಎಂಟರ್ ಆಗ್ಬೇಕಾಗುತ್ತೆ ಅಂತ ಹೇಳಿ. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಬೆಲೆ ಇತ್ತು ಅಥವಾ ಇಷ್ಟು ಮಿನಿಮಮ್ ಇಷ್ಟು ಬೆಲೆ ಇತ್ತು ಅಂತಂದ್ರೆ ಮಾತ್ರ ನಮ್ಮಲ್ಲಿ ಬರುತ್ತೆ, ಇಲ್ಲ ಅಂತಂದ್ರೆ ಬರೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿರುವಂತಹ ಏನೊಂದು ಹನಿ ಪ್ರೊಡ್ಯೂಸರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ತಕ್ಕನಾದ ಬೆಲೆ ಸಿಗುತ್ತೆ, ಅಥವಾ ಒಂದು ಕಾಂಪಿಟೇಷನ್ ಬರುತ್ತೆ ಬೆಲೆ ಎರಡು ಸಿಮಿಲರ್ ಇರೋದ್ರಿಂದ. ಸೊ ಮೋಸ್ಟ್ಲಿ ಇದು ಸೇಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಡೊಮೆಸ್ಟಿಕ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಆ ಉದ್ದೇಶದಿಂದ ತಂದಿರುವಂಥದ್ದು ಇದೊಂದು ಆಂಟಿ ಡಂಪಿಂಗ್ ಟ್ರೇಡ್ ಟೂಲ್ ಆಗಿರುವಂಥದ್ದು. ಸೊ ಯಾರು ಇದನ್ನ ಇಂಪೋಸ್ ಮಾಡುವಂಥದ್ದು? ಸೊ ಇದನ್ನ ಇಂಪೋಸ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್, ಅದರಲ್ಲೂ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಏನಿರ್ತಾರಲ್ಲ, ಸೊ ಅವ್ರು ಮಾಡಿರುವಂಥದ್ದು. ಬಟ್ ಇಟ್ ಈಸ್ ಟೆಂಪ್ರವರಿ ಪೀರಿಯಡ್ಗೆ ಅಂತ ತಂದಿರುವಂಥದ್ದು. ಈಗ ಅದಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ, ಡಿಸೆಂಬರ್ 2026 ಮಾತ್ರ ಅದಿರುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಒಂದು ಚೀಪ್ ಪ್ರಾಡಕ್ಟ್ಗಳನ್ನ ಬಂದು ಇಂಡಿಯನ್ ಟೆರಿಟರಿನಲ್ಲಿ ಡಂಪ್ ಆಗೋದನ್ನ ತಪ್ಪಿಸೋಕೆ ಅಂತ ಮಾಡಿರುವಂಥದ್ದು ಈ ಒಂದು ಮಿನಿಮಮ್ ಇಂಪೋರ್ಟ್ ಪ್ರೈಸ್. ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ಕನಿಷ್ಠ ಆಮದು ಬೆಲೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರಕುಗಳ ಸಸ್ತ ಆಮದು ಅಥವಾ ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಸುರಿಯುವುದು ಅಂತ ಹೇಳ್ಬಿಟ್ಟು ಇದನ್ನು ತಡೆಯಲು ವಿಧಿಸಲಾಗುತ್ತದೆ. ಹೌದು, ಅದನ್ನು ತಡಿಬೇಕು ಅಂತಾನೆ ತಂದಿರುವಂತದ್ದು. ಇದು ನಿರ್ದಿಷ್ಟ ಬೆಲೆಯ ಮಿತಿಗಿಂತ ಹೆಚ್ಚಿನ ಆಮದುಗಳಿಗೆ ಮಾತ್ರ ಅವಕಾಶ ನೀಡುತ್ತದೆ. ನಾವು ಹೇಳತ್ವಲ್ಲ $1,400 ಅಷ್ಟಿದ್ರೆ ಒಳಗಡೆ ಬರುತ್ತೆ. ಅಕಸ್ಮಾತ್ ಏನಾದ್ರು ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ಇಲ್ಲ. ಸೊ ಅದಕ್ಕಿಂತ ಹೆಚ್ಚಿಗೆ ಇರುವಂತದ್ದು ಮಾತ್ರ, ಅದಕ್ಕಿಂತ ರೇಟ್ ಜಾಸ್ತಿ ಇರುವಂತದ್ದು ಮಾತ್ರ ನಾವು ಅಲೋ ಮಾಡ್ತಾ ಇದೀವಿ ಬರೋದಕ್ಕೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಒಮ್ಮೆ ಜಾರಿಗೆ ತಂದ ಮೇಲೆ ಇದನ್ನು ಯಾವಾಗಲೂ ಶಾಶ್ವತವಾಗಿ ವಿಧಿಸಲಾಗುತ್ತದೆ, ಇಲ್ಲ ಟೆಂಪ್ರವರಿ ಪೀರಿಯಡ್ ತರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದನ್ನು ಹಣಕಾಸು ಸಚಿವಾಲಯ ವಿಧಿಸುತ್ತದೆ, ಇಲ್ಲ ಇದನ್ನು ತರುವಂತದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ತರುವಂತದ್ದು, ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್. ಸೊ ಮಿನಿಸ್ಟ್ರಿ ಆಫ್ ಕಾಮರ್ಸ್ ತರುವಂತದ್ದು, ಇದು ತಪ್ಪಾಗುತ್ತೆ. ದೇಶೀಯ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ಇದನ್ನು ಬಳಸಬಹುದು. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ 2 ಹೇಳಿಕೆಗಳು ತಪ್ಪಾಯ್ತು, 3 ಮಾತ್ರ, ಕೇವಲ 3 ಮಾತ್ರ ಸ್ಟೇಟ್ಮೆಂಟ್ಗಳು ಸರಿಯಾಗಿರುವಂತದ್ದು. ಮುಂದಿನ ಆರ್ಟಿಕಲ್ ನೋಡಿದ್ರೆ ಎಂಪರರ್ ಪೆಂಗ್ವಿನ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್ ಸ್ಪೀಶೀಸ್. ಯಾರು ಲಿಸ್ಟ್ ಮಾಡಿರುವಂತದ್ದು? IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. IUCN ಏನ್ ಮಾಡಿದೆ ಅಂತಂದ್ರೆ ತನ್ನ ರೆಡ್ ಲಿಸ್ಟ್ ಅಲ್ಲಿ ಎಂಪರರ್ ಪೆಂಗ್ವಿನ್ ಏನಿದೆಯಲ್ಲ, ಸೊ ಅದನ್ನ ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದೆ. ಯಾಕಂತಂದ್ರೆ ಇದು ನೋಡಕ್ ಸಿಗುವಂತದ್ದು ಅಂಟಾರ್ಟಿಕಾದಲ್ಲೇ ಸಿಗುವಂತದ್ದು. ಈಗ ಕ್ಲೈಮೇಟ್ ಚೇಂಜ್ ಕಾರಣದಿಂದ ಅಥವಾ ಏನೊಂದು ತಾಪಮಾನ ಜಾಸ್ತಿ ಆಗ್ತಾ ಇದೆ, ಸೊ ಅದ ಕಾರಣದಿಂದ ಅಂಟಾರ್ಟಿಕಲ್ ಇರುವಂತಹ ಐಸ್ ಕ್ಯೂಬ್ಸ್ ಏನಿದೆಯಲ್ಲ ಅಥವಾ ಐಸ್ ಏನಿದೆಯಲ್ಲ, ಸೊ ಅದು ಕರಗ್ತಾ ಇದೆ. ಸೊ ಹಾಗಾಗಿ ಅದರಿಂದಾಗಿ ಇದರ ಒಂದು ಪಾಪ್ಯುಲೇಷನ್ ಕಡಿಮೆ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ನೋಡ್ಬೋದಾಗಿರುತ್ತೆ. ಅಟ್ಲೀಸ್ಟ್ ಬೈ 2080 50% ಆಫ್ ದ ಪಾಪ್ಯುಲೇಷನ್ ಕಡಿಮೆ ಆಗೋ ಚಾನ್ಸಸ್ ಇದೆಯಂತೆ ಅಕಾರ್ಡಿಂಗ್ ಟು IUCN. ಸೊ ಹಾಗಾಗಿ ಏನ್ ಮಾಡಿದ್ದಾರೆ, ಇದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಈಗಿನ ಎಂಡೇಂಜರ್ಡ್ ಅಂತ ತನ್ನ ರೆಡ್ ಲಿಸ್ಟ್ ಬುಕ್ ಅಲ್ಲಿ IUCN ಲಿಸ್ಟ್ ಮಾಡಿರುವಂತದ್ದು.
ಮತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಈ ಒಂದು ಎಂಪರರ್ ಪೆಂಗ್ವಿನ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಯಾಕೆ ಇದನ್ನ ಎಂಪರರ್ ಅಂತ ಕರೀತಾರೆ, ಯಾಕೆ ಎಂಪರರ್ ಅಂತ ಕರೀತಾರೆ ಅಂತಂದ್ರೆ ಅದರ ಒಂದು ಕಿಂಗ್ ಸೈಜ್ ಇಂದ, ಅಂದ್ರೆ ತುಂಬಾ ದೊಡ್ಡದಾಗಿರುವಂತದ್ದು, ಆಲ್ಮೋಸ್ಟ್ 40 kg ಬರುತ್ತಂತೆ, ನಿಯರ್ಲಿ 40 kg ಬರುತ್ತಂತೆ, ಅಷ್ಟು ದೊಡ್ಡದಾಗಿದೆ. ಮತ್ತೆ ಇದರ ಸ್ಪೆಷಾಲಿಟಿ ಏನಂತಂದ್ರೆ ಸುಮಾರು 22 ನಿಮಿಷಗಳು ಮಾತ್ರ ವರೆಗೂ 22 ನಿಮಿಷದವರೆಗೂ ನೀರಲ್ಲೇ ಇರುತ್ತಂತೆ. ಸೊ ನೀರಲ್ಲೇ ಅದು ಇರುತ್ತೆ, ಅದ್ರ ಜೊತೆಗೆ ನೀರ್ ಒಳಗಡೆನೆ ಇರುತ್ತೆ ಮುಳುಗಿ, ಅದ್ರ ಜೊತೆಗೆ ಸುಮಾರು 565 ಮೀಟರ್ ಅಷ್ಟು ಡೆಪ್ತ್ ಅದು ಒಳಗಡೆ ಹೋಗೋಷ್ಟು ಕೆಪಾಸಿಟಿ ಇದೆಯಂತೆ. ಮತ್ತೆ ಯೂಶಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಹೆಣ್ಮರಿಗಳೇ ಮೊಟ್ಟೆ ಹಾಕಿದ್ರು ಕೂಡ ಇದನ್ನ ಇನ್ಕ್ಯುಬೇಟ್ ಮಾಡುವಂಥದ್ದು ಅಥವಾ ಇದಕ್ಕೆ ಕಾವು ಕೊಡುವಂಥದ್ದು ಮೇಲಿರುತ್ತೆ. ಈ ರೀತಿ ಸಣ್ಣ ಪುಟ್ಟ ಫೀಚರ್ಸ್ ಗಳು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಈಗ ಇದರ ಒಂದು ಸ್ಟೇಟಸ್ ಬಂದು ಎಂಡೇಂಜರ್ಡ್ ಆಗಿದೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ಮತ್ತೆ ಇದೊಂದು ಇಂಡಿಕೇಟರ್ ಸ್ಪೀಶೀಸ್ ಕೂಡ ಹೌದು. ಈಗ ಅಂಟಾರ್ಟಿಕಾದಲ್ಲಿ ಆ ಒಂದು ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಗೊತ್ತಾಗ್ತಾ ಇದೆಯಲ್ಲ, ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಇದು ಇಂಡಿಕೇಟರ್ ಸ್ಪೀಶೀಸ್ ಕೂಡ ಆಗುತ್ತೆ. ಯಾವ ರೀತಿ ಪ್ರಶ್ನೆ ಬರುತ್ತೆ ಕೆಳಗಡೆ ಗಮನಿಸಿ. ಎಂಪರರ್ ಪೆಂಗ್ವಿನ್ ಅಂಟಾರ್ಟಿಕಾದಾದ್ಯಂತ ಕಂಡುಬರುವ ಪೆಂಗ್ವಿನ್ಗಳ ಅತಿ ದೊಡ್ಡ ಪ್ರಭೇದವಾಗಿದೆ. ಹೌದು, ನೋಡೋದಕ್ಕೆ ದೊಡ್ಡದಾಗಿದೆ ತುಂಬಾ. ಅಂಟಾರ್ಟಿಕ್ ಸಮುದ್ರದ ಮಂಜುಗಡ್ಡೆಯ ಮೇಲಿನ ಹವಾಮಾನ ಬದಲಾವಣೆಯ ಪರಿಣಾಮಗಳಿಂದಾಗಿ ಇದನ್ನು ತೀವ್ರವಾಗಿ ಅಳಿಲೆಂಚಿರುವ ಪ್ರಭೇದ ಎಂದು ವರ್ಗೀಕರಿಸಲಾಗಿದೆ. ಇನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಇದನ್ನ ಲಿಸ್ಟ್ ಮಾಡಿಲ್ಲ, ಬದಲಾಗಿ ಇದನ್ನ ಮಾಡಿರುವಂತದ್ದು ಕೇವಲ ಎಂಡೇಂಜರ್ಡ್ ಅಂತ, ಕೇವಲ ಅಂತಾನು ಹೇಳ್ಬಾರ್ದು, ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲ, ಸದ್ಯಕ್ಕೆ ಇರುವಂತದ್ದು ಎಂಡೇಂಜರ್ಡ್. ಇದು ತಪ್ಪಾಗಿದೆ, ಆನ್ಸರ್ ಬಂದು ಒಂದು ಮಾತ್ರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಗವರ್ಮೆಂಟ್ ಅಪ್ರೂವ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ವಿತ್ ಕಾರ್ಪಸ್ ಆಫ್ ₹10,000 crores. ಈಗ ಏನ್ ಮಾಡಿದೆ ಅಂತಂದ್ರೆ ಸ್ಟಾರ್ಟ್ಅಪ್ ಫಂಡ್, ಸ್ಟಾರ್ಟ್ಅಪ್ಸ್ ಏನಕ್ಕೆ, ಸ್ಟಾರ್ಟ್ಅಪ್ ಇಂಡಿಯಾಗೆ ಏನು ನಮ್ಗೆ ಗೊತ್ತಾಗುತ್ತೆ, ಸ್ಟಾರ್ಟ್ಅಪ್ಸ್ ಗಳಿಗೆ MSME ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ಸ್ ಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ತಂದಿರುವಂತ ಫಂಡ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತೆ ಯಾವ ರೀತಿನಲ್ಲಿ ತರ್ತಾ ಇದೆ ಅಂತಂದ್ರೆ ಇದು ಫಂಡ್ ಆಫ್ ಫಂಡ್ಸ್ ಅಂತ ತರ್ತಾ ಇದೆಯಂತೆ, ಫಂಡ್ ಆಫ್ ಫಂಡ್ಸ್ ಅನ್ನೋ ರೀತಿನಲ್ಲಿ ತರ್ತಾ ಇದೆ. ಈಗ ಸ್ಟಾರ್ಟ್ಅಪ್ಸ್ ಗಳಿಗೆ ಅವುಗಳಿಗೆ ಸಪೋರ್ಟ್ ಮಾಡೋದಕ್ಕೆ ನಾವು ಒಂದಷ್ಟು ಫಂಡ್ ಕೊಡಬೇಕು. ಆ ಫಂಡ್ ಯಾವ ರೀತಿ ಬರ್ತಾ ಇದೆ, ಯಾವ ಒಂದು ಮೋಡಲ್ ಬರ್ತಾ ಇದೆ, ಇಲ್ಲೇನಾಗುತ್ತೆ ಅಂತಂದ್ರೆ ಫಸ್ಟ್ ಒಂದು ಪೂಲ್ ಮಾಡ್ತಾರೆ, ಬೇರೆ ಬೇರೆ ಇನ್ವೆಸ್ಟರ್ಸ್ಗಳು, ಇನ್ವೆಸ್ಟರ್ 1, ಇನ್ವೆಸ್ಟರ್ 2, ಸೊ ಅಥವಾ ಇನ್ವೆಸ್ಟರ್ 3, ಈ ರೀತಿಯಲ್ಲಿ ಬೇರೆ ಬೇರೆ ಇನ್ವೆಸ್ಟರ್ಸ್ಗಳೆಲ್ಲ ತಂದು ಇದರಲ್ಲಿ ಪೂಲ್ ಮಾಡ್ತಾರೆ. ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ತಂದು ಸ್ಟಾರ್ಟ್ಅಪ್ ಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಅಲ್ಲಿ ಎರಡು ತರ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಫಸ್ಟ್ ಇಲ್ಲೊಂದು ಫಂಡ್ ಕ್ರಿಯೇಟ್ ಆಗುತ್ತೆ, ಯಾಕಂದ್ರೆ ಬೇರೆ ಬೇರೆ ಇನ್ವೆಸ್ಟರ್ಸ್ ಗಳನ್ನೆಲ್ಲ ಸೇರಿಸ್ಬಿಟ್ಟು ನಂತರ ಈ ಫಂಡ್ ಅಂತಂದು ಸ್ಟಾರ್ಟ್ಅಪ್ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಕ್ ಶುರು ಮಾಡ್ತಾರೆ, ಈ ಸ್ಟಾರ್ಟ್ಅಪ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಬರ್ತಾರೆ. ಇದು ಎರಡನೇ ಫಂಡ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಫಂಡ್ ಆಫ್ ಫಂಡ್ ಅಂತ ಕರೆಯೋದು ಅಥವಾ ಡಾಕ್ಟರ್ ಫಂಡ್ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇದನ್ನ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕರೀತಾರೆ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ, ಸ್ಟಾರ್ಟ್ಅಪ್ಸ್ ಗಳಿಗೆ ಇಲ್ಲಿ ಸಪೋರ್ಟ್ ಮಾಡ್ತಿರುವಂತದ್ದು ಗೌರ್ಮೆಂಟೇ ಮಾನಿಟರ್ ಮಾಡ್ತಿರುವಂತದ್ದು, ಗೌರ್ಮೆಂಟ್ ಇನ್ವೆಸ್ಟ್ ಮಾಡ್ತಿರುವಂತದ್ದು. ಬಟ್ ಆದ್ರೆ ಅದಕ್ಕೆ ಬರ್ತಿರೋದು ಫಂಡ್ ಬಂದು ಆಲ್ಟರ್ನೇಟಿವ್ ವೇನಲ್ಲಿ, ಇನ್ವೆಸ್ಟರ್ಸ್ ಅಂತ ಹೇಳಿದ್ನಲ್ಲ, ಈ ಇನ್ವೆಸ್ಟರ್ಸ್ ಗಳು ಗೌರ್ಮೆಂಟ್ ಅಲ್ಲ, ಬದಲಿಗೆ ಯಾರಂತಂದ್ರೆ ಪ್ರೈವೇಟ್ ಅವರು ಇರ್ತಾರೆ ಅಥವಾ ಫಾರಿನರ್ಸ್ ಇರ್ತಾರೆ. ಸೊ ಹಾಗಾಗಿ ಇದನ್ನ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕರೀತಾರೆ. ಮತ್ತೆ ಇದೊಂದು ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಕರೀತಾರೆ, ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ. ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಯೂಶಲಿ ಶೇರ್ ಕೂಡ ಇರುತ್ತೆ. ಸೊ ಹಾಗಾಗಿ ಇದನ್ನ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕಾಗುತ್ತೆ, ಈ ಟರ್ಮ್ಸ್ ಗಳಲ್ಲಿ ಯಾವ್ದು ಬೇಕಿದ್ರು ಕ್ವಶನ್ ಆಗ್ಬೋದು. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಯೂಶಲಿ ಈಗ ಸ್ಟಾರ್ಟ್ಅಪ್ಸ್ ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಿರೋದು ಅಂತಂದಾಗ ಇದೇನೆ, ಡೀಪ್ ಟೆಕ್ ಆಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಬಯೋಟೆಕ್ ಆಗ್ಬೋದು, ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಗಳನ್ನ ಐಡೆಂಟಿಫೈ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗ ಒಂಥರ ಪೊಟೆನ್ಶಿಯಲ್ ಇರುವಂತದ್ದು, ಗ್ರೋತ್ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ಗಳಿವು. ಸೊ ಹಾಗಾಗಿ ಸ್ಟಾರ್ಟ್ಅಪ್ಸ್ ಗಳಿಗೆ ನೇರವಾಗಿ ಹಣಕಾಸು ಒದಗಿಸುವ ಬದಲು ಹೂಡಿಕೆಯ ಮಧ್ಯವರ್ತಿಗಳ ಮೂಲಕ, ಅಂದ್ರೆ ಸ್ಟಾರ್ಟ್ಅಪ್ಸ್ ಗಳಿಗೆ ಫಸ್ಟ್ ಇನ್ವೆಸ್ಟರ್ಸ್ ತಗೋತಾರೆ, ಆ ಇನ್ವೆಸ್ಟರ್ಸ್ ಇಂದ ಬಂದಂತ ಫಂಡ್ ತಗೊಂಡು ಮತ್ತೆ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಎರಡನೇಲಿ ಆಗುವಂಥದ್ದು ಮೂಲಕ ನಿಧಿಯನ್ನು ಒದಗಿಸುವ ಸರ್ಕಾರದ ಯೋಜನೆ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದ್ರೆ ಎರಡು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಫಂಡ್ ಆಫ್ ಫಂಡ್ ಅಂತ ಕರೀತಾರೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಟು ಪ್ರೊವೈಡ್ 500 acres ಫಾರ್ ಆಟೋಮೇಟಿವ್ ರಿಸರ್ಚ್ ಸೆಂಟರ್ ಅಟ್ ಮಂಡ್ಯದಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವಾಗ ಆಟೋಮೇಟಿವ್ ರಿಸರ್ಚ್ ಇಂಡಿಯಾ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಅಥವಾ ಅಸೋಸಿಯೇಷನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಈ ಒಂದು ಆಟೋಮೇಟಿವ್ ಸಂಬಂಧಪಟ್ಟಂಗೆ ಆಟೋಮೊಬೈಲ್ಸ್ ಗಳು ಏನಿದೆಯಲ್ಲ ಆ ಆಟೋಮೊಬೈಲ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ರಿಸರ್ಚ್ ನ ಮಾಡೋದಕ್ಕೆ ಅಥವಾ ಅವ್ರಗಳಿಗೆ ಒಂದು ಏನು ಸ್ಟ್ಯಾಂಡರ್ಡ್ ಗಳನ್ನ ಮೀಟ್ ಆಗ್ತಾ ಇದೆ ಅಡ್ವಾನ್ಸ್ ಆಗಿ ಅದರ ಒಂದು ಟೆಸ್ಟ್ ಮಾಡೋದಕ್ಕೆ ಆ ಲ್ಯಾಬ್ ಫೆಸಿಲಿಟೀಸ್ ನ ಕೊಡುವಂತದ್ದಾಗ್ಬೋದು, ಜೊತೆಗೆ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡುವಂಥದ್ದು, ಸರ್ಟಿಫಿಕೇಶನ್ ಮಾಡುವಂಥದ್ದು, ಈ ಕೆಲಸಗಳಿಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಜಾಗ ಹುಡುಕ್ತಿದ್ರು. ಈಗ ಅದನ್ನ ಮಂಡ್ಯ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಮಂಡ್ಯ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಈಗ ಸುಮಾರು 500 ಎಕರೆ ಜಾಗನ ಅಲಾಟ್ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಸುದ್ದಿನಲ್ಲಿ ಇರುವಂತದ್ದು ಸುಮಾರು 500 ಎಕರೆ ಜಾಗನ ಅಲಾಟ್ ಮಾಡಿದ್ದಾರೆ. ಅದಕ್ಕೆ 500 ಕೋಟಿ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಾ ಇದೆ. ಸೊ ಇದ್ರ ಉದ್ದೇಶ ಏನಂತಂದ್ರೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲೇ ಟೆಸ್ಟ್ ಮಾಡುವಂತದ್ದು, ಜೊತೆಗೆ ಸರ್ಟಿಫಿಕೇಶನ್ ಕೊಡುವಂತದ್ದಾಗ್ಬೋದು, ಮತ್ತೆ ಸಪೋರ್ಟ್ ಈಗೇನು ಅಡ್ವಾನ್ಸ್ಮೆಂಟ್ ಬರ್ತಾ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಸ್ಟೇಜ್ ಎಮಿಷನ್ ಭಾರತ್ BS6
ಅದರ ಒಂದು ಎಮಿಷನ್ ನಾಮ್ಸ್ಗಳು ಕರೆಕ್ಟ್ ಆಗಿ ಮೀಟ್ ಆಗ್ತಾ ಇದೆಯಾ, ಈ ರೀತಿ ಟೆಸ್ಟ್ ಮಾಡುವಂಥದ್ದು. ಅಷ್ಟೇ ಅಂತಲ್ಲ, ಈಗ ಇವಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆಯಲ್ಲ ಇವಿನಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಆ ಬ್ಯಾಟ್ರಿ ಸೇಫ್ಟಿ ಎನ್ಶೋರ್ ಮಾಡ್ತಾ ಇದೆಯಾ, ಆ ಫೆಸಿಲಿಟೀಸ್ ಚೆಕ್ ಮಾಡುವಂಥದ್ದು, ಆ ಸ್ಟ್ಯಾಂಡರ್ಡ್ ಇದೆಯಾ ಇದನ್ನ ಚೆಕ್ ಮಾಡುವಂಥದ್ದು, ಮತ್ತೆ ಅಲ್ಲಿ R&D ಮಾಡುವಂಥದ್ದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೂಡ ಮಾಡ್ತಾರೆ. ಸೊ ಈ ರೀತಿನಲ್ಲಿ ಮಾಡುವಂಥದ್ದು. ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ಇನ್ನ ಸ್ಪೆಸಿಫಿಕಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಎಸ್ಟಾಬ್ಲಿಷ್ಮೆಂಟ್ ಆಗೋ ಟೈಮಲ್ಲಿ ನಮ್ಗೆ ಐಡಿಯಾ ಬರುತ್ತೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಮುಖ್ಯವಾಗಿ ಏನಂತಂದ್ರೆ ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡುವಂಥದ್ದು, ಟೆಸ್ಟ್ ಮಾಡಿ ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡುವಂಥದ್ದು, R&D ಮಾಡುವಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೆ ಅಂತೇಳಿ ಈಗ 500 ಕೋಟಿ ಮತ್ತೆ 500 ಎಕರೆ ಸ್ಯಾಂಕ್ಷನ್ ಆಗಿರುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇದು ಬಂದಿರುವಂಥದ್ದು ಮಂಡ್ಯದಲ್ಲಿ. ಸೊ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಸೊ ಸಂಬಂಧಪಟ್ಟಾಗಿ ಪ್ರಶ್ನೆ ಆಗಿ ಬರುತ್ತೆ, ಮಂಡ್ಯದಲ್ಲಿ ಸ್ಥಾಪನೆ ಆಗಲಿರುವ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೇಂದ್ರದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮಂಡ್ಯದ ಈ ಕೇಂದ್ರವು ಎಲೆಕ್ಟ್ರಿಕ್ ವಾಹನ ಅಭಿವೃದ್ಧಿ ಸೇರಿದಂತೆ, ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳ ಡೆವಲಪ್ಮೆಂಟ್ ಜೊತೆಗೆ ಸಮಗ್ರ ಆಟೋ ಕೈಗಾರಿಕಾ ವ್ಯವಸ್ಥೆ ಕಡೆಗಿನ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಡೆವಲಪ್ಮೆಂಟ್ ನ ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿದೆ. ARAI ಅಥವಾ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆಕ್ಚುಲಿ ಏನ್ ಗೊತ್ತಾ, ಈ ಒಂದು ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಏನಿದೆಯಲ್ಲ, ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರುವಂತದ್ದು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ. ನಾವು ಇದುವರೆಗೂ ಮಾತಾಡಿದ್ದೆಲ್ಲ ಸ್ವಲ್ಪ ಟೆಕ್ನಾಲಜಿ ಸಂಬಂಧಪಟ್ಟಾಗಿ ಇವಿ ಅಂತೆಲ್ಲ ಹೇಳಿದೀವಿ ಅಂತ ಹೇಳಿ ಮಾತ್ರಕ್ಕೆ ಇದು ತಂತ್ರಜ್ಞಾನ ಅಥವಾ ಮಾಹಿತಿ ತಂತ್ರಜ್ಞಾನ ಅಥವಾ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಿದ್ದಲ್ಲ. ಬದಲಿಗೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಏನಿದೆಯಲ್ಲ, ಸೊ ಅವ್ರು ನಡೆಸ್ತಾ ಇರುವಂತದ್ದು ಅದು ಒಂದು ನೋಡಲ್ ಮಿನಿಸ್ಟ್ರಿ ಆಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಪ್ರಸ್ತಾವಿತ ಮಂಡ್ಯ ಕೇಂದ್ರವು ಭಾರತದ 5ನೇ ARAI ಕೇಂದ್ರವಾಗಲಿದೆ. ಹೌದು, ಇದಕ್ಕಿಂತ ಮುಂಚೆ 4 ARAI ಕೇಂದ್ರಗಳಿದೆ. ಈಗ ಸದ್ಯಕ್ಕೆ ಈಗೇನ್ ಮಂಡ್ಯದಲ್ಲಿ ಬರ್ತಾ ಇದೆಯಲ್ಲ ಅದು ಬಂದು 5th. ಕರೆಕ್ಟ್ ಆಗಿದೆ ಈ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿಯಾಗಿರುವಂಥದ್ದು. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 1 ಮತ್ತು 3 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಪ್ರೂವ್ಮೆಂಟ್ಸ್ ಮೇಡ್ ಟು ಈಸ್ವತ್ತು ಏನಿದೆ, ಸೊ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮ್ಮ RDPR ಅಥವಾ ಪಂಚಾಯತ್ ರಾಜ್ ಮಿನಿಸ್ಟರ್ ಏನಿದಾರಲ್ಲ, ಸೊ ಅವ್ರು ಹೇಳಿರುವಂಥದ್ದು. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು. ಈ ಸ್ವತ್ತು ಅಂದ್ರೆ ಏನು? ಈ ಸ್ವತ್ತು ಅಂತಂದಾಗ ಈಗ ಹೆಸರು ಹೇಳ್ತಾ ಇದೆ ನೋಡಿ, ಸ್ವತ್ತು ಅಂತಂದ್ರೆ ಪ್ರಾಪರ್ಟಿ. ಇಲ್ಲಿ ಇರೋಂಥ ಯಾವ ಪ್ರಾಪರ್ಟಿ? ಇದು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಪ್ರಾಪರ್ಟಿ. ಮುಖ್ಯವಾಗಿ ಗೊತ್ತಾಗುತ್ತೆ ಗ್ರಾಮೀಣ ಭಾಗ ಅಂತಂದ್ರೆ ಇದು ನೋಡ್ಕೊಳ್ಳುವಂಥದ್ದು ಯಾರು? RDPR, ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಅವ್ರು ನೋಡ್ಕೊಳ್ಳುವಂಥದ್ದು ಈ ಸ್ವತ್ತು ಅಂತಂದ್ರೆ ಪ್ರಾಪರ್ಟಿ. ಯಾವ ರೀತಿನಲ್ಲಿ ಮ್ಯಾನೇಜ್ ಮಾಡ್ತಾ ಇರುವಂತದ್ದು? ಎಲೆಕ್ಟ್ರಾನಿಕ್ಸ್ ವೇನಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರುವಂತದ್ದು. ಈ ಪ್ಲಾಟ್ಫಾರ್ಮ್ ಏನ್ ಮಾಡುತ್ತೆ ಅಂತಂದ್ರೆ ಆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಪ್ರಾಪರ್ಟಿಗಳು, ನಾನ್ ಅಗ್ರಿಕಲ್ಚರ್ ಪ್ರಾಪರ್ಟಿಗಳಾಗ್ಬೋದು, ಅಥವಾ ಬೇರೆ ಬೇರೆ ಲ್ಯಾಂಡ್ಗಳಾಗ್ಬೋದು, ಬಿಲ್ಡಿಂಗ್ ಗಳಾಗ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಡೇಟಾ ಬೇಸ್ ನ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಅದ್ರ ಜೊತೆಗೆ ಟ್ಯಾಕ್ಸ್, ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಗಳನ್ನ ಅಸೆಸ್ ಮಾಡುವಂಥದ್ದು, ಕಲೆಕ್ಷನ್ ಮಾಡುವಂಥದ್ದು, ಅಥವಾ ಏನಾದ್ರೂ ಕ್ವೈರೀಸ್ ಬಂದ್ರೆ ಅದನ್ನ ಡಿಸ್ಪೋಸ್ ಮಾಡುವಂಥದ್ದು, ಈ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ನಿಯರ್ಲಿ 87% ಆಫ್ ದ ಕೇಸಸ್ ನ ಡಿಸ್ಪೋಸ್ ಮಾಡಿದಂತೆ, ಅಂದ್ರೆ ಹ್ಯಾಂಡಲ್ ಮಾಡ್ತಾ ಇದೆ ನೀಟಾಗಿ ಅಂತ ಹೇಳ್ಬಿಟ್ಟು ಈ ಸ್ವತ್ತು. ಸೊ ಅದಕ್ಕಾಗಿ ಈಗ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ತಂದಿದ್ದಾರಂತೆ. ಏನ್ ಇಂಪ್ರೂವ್ಮೆಂಟ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಆಲ್ರೆಡಿ ಭೂಮಿ ಅಂತ ಒಂದು ಪ್ರಾಜೆಕ್ಟ್ ಇದೆ, ಗೊತ್ತಲ್ವಾ? ಈ ಭೂಮಿ ಪ್ರಾಜೆಕ್ಟ್ ಏನಂತಂದ್ರೆ ಇದು ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುವಂತದ್ದು. ಯೂಶಲಿ ಇದು ಡೀಲ್ ಮಾಡುವಂಥದ್ದು ಯಾವ ರೀತಿ ಅಂತಂದ್ರೆ, ಈ ಅಗ್ರಿಕಲ್ಚರ್ ಪ್ರಾಪರ್ಟಿಗಳ ಲ್ಯಾಂಡ್ ಇರುತ್ತಲ್ಲ, ಸೊ ಅದ್ರ ಸಂಬಂಧಪಟ್ಟಂಗೆ ಮಾಡ್ಕೊಳ್ಳುವಂಥದ್ದು. ಸೊ ಅದನ್ನೆಲ್ಲ ಆಡ್ ಮಾಡಿದ್ದಾರೆ. ಈ ಭೂಮಿ ಅಷ್ಟೇ ಅಲ್ಲ, ಕಾವೇರಿ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ, ಕಾವೇರಿ ಪೋರ್ಟಲ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ಜಿಯೋ ಟ್ಯಾಗಿಂಗ್ ಫೆಸಿಲಿಟೀಸ್ ತಂದಿದ್ದಾರೆ, ಪ್ರಾಪರ್ಟಿಗೆ ಐಡೆಂಟಿಫಿಕೇಶನ್ ನಂಬರ್ ಅಂತ ತಂದಿದ್ದಾರೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಕೆಲವೊಂದು ಅಪ್ಡೇಟ್ ನ ಮಾಡಿದ್ದಾರೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ಬಟ್ ಈ ಸ್ವತ್ತು ಯಾವ ಡಿಪಾರ್ಟ್ಮೆಂಟ್ ಕಡೆ ಬರುತ್ತೆ, ಇದ್ರ ಕೆಲಸ ಏನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? ಈ ಸ್ವತ್ತು 2.0 ಪೋರ್ಟಲ್ ಕುರಿತಾದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಗ್ರಾಮೀಣ ಆಸ್ತಿಗಳಿಗೆ ವಿಶಿಷ್ಟ ಆಸ್ತಿ ಗುರುತಿನ ಸಂಖ್ಯೆ PID, ಹೌದಲ್ವಾ, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ನ ಕೊಡುತ್ತೆ ಮತ್ತು ಜಿಯೋ ಟ್ಯಾಗಿಂಗ್ ಅನ್ನು ಒದಗಿಸುತ್ತದೆ. ಸರಿಯಾಗಿದೆ, ಯಾಕಂತಂದ್ರೆ ಆ ಡೇಟಾ ಬೇಸ್ ನ ಮ್ಯಾನೇಜ್ಮೆಂಟ್ ಮಾಡಬೇಕು ನೆಕ್ಸ್ಟ್, ಅಥವಾ ಅದನ್ನ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಅದು ಅಕ್ಯುರೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ನೈಜ ಸಮಯದ ಡೇಟಾ ಹಂಚಿಕೆಗಾಗಿ ಭೂಮಿ ಮತ್ತು ಕಾವೇರಿ ವ್ಯವಸ್ಥೆಗಳಿಂದ ಸ್ವತಂತ್ರವಾಗಿಲ್ಲ. ಸೊ ಭೂಮಿ ಮತ್ತೆ ಕಾವೇರಿ, ಯಾಕಂತಂದ್ರೆ ಇಲ್ಲೊಂದಷ್ಟು ಡೇಟಾ ಬೇಸ್ ಇದೆ ಲ್ಯಾಂಡ್ ಸಂಬಂಧಪಟ್ಟ ಹಾಗೆ, ಸೊ ಇಲ್ಲೊಂದಷ್ಟು ಇದೆ. ಸೊ ಹಾಗಾಗಿ ಏನಂತಂದ್ರೆ ಅದು ಮಲ್ಟಿಪ್ಲಿಕೇಶನ್ ಆಗೋದು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು, ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ಇಂಟಿಗ್ರೇಟ್ ಮಾಡ್ತಾರೆ, ಬದಲಾಗಿ ಇಂಡಿಪೆಂಡೆಂಟ್ ಆಗಿ ಹ್ಯಾಂಡಲ್ ಮಾಡೋದಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸ್ವತಂತ್ರವಾಗಿರೋದಿಲ್ಲ, ಬದಲಿಗೆ ಇಂಟಿಗ್ರೇಟೆಡ್ ಆಗಿದೆ. ಈಗ ಇದನ್ನು ಪ್ರತ್ಯೇಕವಾಗಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆಸ್ತಿ ದಾಖಲೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಸ್ಟೇಟ್ಮೆಂಟ್ ನೋಡಬಹುದು, ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಗ್ರಾಮೀಣ ಅಂತ ಹೇಳ್ತಾ ಇದೆ, ಇಲ್ಲಿ ನಗರ ಅಂತ ಹೇಳ್ತಾ ಇದೆ. ಇದನ್ನ ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮಾತ್ರ ಸರಿಯಾಗಿರುವಂತದ್ದು, 1 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ನ್ಯೂ ಪ್ರಚಂಡ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪ್ರೊಡಕ್ಷನ್ ಲೈನ್ ಇನಾಗ್ರೇಟೆಡ್ ಇನ್ ತುಮಕೂರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ,
ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಏನಿದೆಯಲ್ಲ, ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಹೇಳ್ತಾ ಇದೆ ಲೈಟ್ ಆಗಿದೆ ಅಂತ ಹೇಳ್ಬಿಟ್ಟು, ಆ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪ್ರೊಡಕ್ಷನ್ ಲೈನ್ ಅನ್ನ ಈಗ ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದಾಗಿ ತರ್ತಿರುವಂತದ್ದು ಗ್ರೀನ್ ಫೀಲ್ಡ್ ಅಲ್ಲಿ ತರ್ತಾ ಇದ್ದಾರೆ. ಎಲ್ಲಿ ತುಮಕೂರಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸುದ್ದಿನಲ್ಲಿ ಇರುವಂತದ್ದು ಈ ಒಂದು ಪ್ರಚಂಡ್ ಹೆಲಿಕಾಪ್ಟರ್ ಏನಿದೆಯಲ್ಲ, ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಹೈ ಆಲ್ಟಿಟ್ಯೂಡ್ ಸುಮಾರು 5,000ದಿಂದ 6,000 ಎತ್ತರದಂತ ಜಾಗಗಳಲ್ಲಿ ಕಾರ್ಯಾಚರಣೆಗಳನ್ನ ನಡೆಸಬೇಕು ಅಂತ ತರ್ತಾ ಇರುವಂತದ್ದು. ಒಂದು ಯುದ್ಧದ ಸಮಯದಲ್ಲಿ ಇದರ ಹೆಲ್ಪ್ ಇದೆ. ಅದಲ್ಲದೆ ಏನಾದ್ರು ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಯ್ತು ಅಥವಾ ಎವಾಕ್ಯೂಷನ್ ಆಗಬೇಕು, ಎವಾಕ್ಯೂಷನ್ ಏನಾದ್ರು ಮಾಡಬೇಕು, ಡಿಸಾಸ್ಟರ್ ರಿಲೀಫ್ ಅಂತ ಸಂಬಂಧಪಟ್ಟಂತ ಏನಾದ್ರು ಕಾರ್ಯಾಚರಣೆಗಳು ಮಾಡಬೇಕು. ಸೊ ಆ ತರದ್ರಲ್ಲೂ ಇದನ್ನ ಯೂಸ್ ಮಾಡ್ಕೊಂತಾರೆ. ಸೊ ಮತ್ತೆ ಇದನ್ನ ಮಾಡ್ತಾ ಇರುವಂತದ್ದು ಯಾರು ಅಂದ್ರೆ HAL, ನೆನ್ಪಿಟ್ಕೋಬೇಕಾಗತ್ತೆ. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, HAL ತುಮಕೂರಲ್ಲಿ ಇರುವಂತಹ ಒಂದು ಬ್ರಾಂಚ್. ಸೊ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದನ್ನ ಹೈ ಆಲ್ಟಿಟ್ಯೂಡ್ ಅಲ್ಲಿ ಕಾರ್ಯಾಚರಣೆಗೆ ಬಳಸುವಂತದ್ದಾಗಿರುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ ಅಥವಾ ಪ್ರಚಂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಎತ್ತರದ ಪ್ರದೇಶಗಳ ಯುದ್ಧಕ್ಕಾಗಿ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದೆ. ಹೌದು, ಈ ಪ್ರಚಂಡ ಹೆಲಿಕಾಪ್ಟರ್ ಏನಿದೆಯಲ್ಲ ಅದು ದೇಶೀಯವಾಗಿ ಮಾಡ್ತಾ ಇರುವಂತದ್ದು HAL ಮಾಡ್ತಾ ಇರುವಂತದ್ದು. ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ತುಮಕೂರು ಘಟಕವು ಹೊಸದಾಗಿ ನಿರ್ಮಾಣಿಸಲಾದ ಹೆಲಿಕಾಪ್ಟರ್ ಉತ್ಪಾದನಾ ಕೇಂದ್ರವಾಗಿದೆ. ಹೊಸದಾಗಿ, ಸೊ ಹಾಗಾಗಿ ಅದನ್ನ ಗ್ರೀನ್ ಫೀಲ್ಡ್ ಅಂತ ಹೇಳಿದ್ ನಾನು. ಹೊಸದಾಗಿ ಬರ್ತಾ ಇರುವಂತದ್ದು ಇದು ಕರೆಕ್ಟ್ ಆಗಿದೆ. ಇದು ಆಂಟಿ ಟ್ಯಾಂಕ್ ಕಾರ್ಯಾಚರಣೆಗಳು ಮತ್ತು ಕ್ಲೋಸ್ ಏರ್ ಸಪೋರ್ಟ್ ನಂತಹ ಪಾತ್ರಗಳನ್ನು ನಿರ್ವಹಿಸಬಲ್ಲದು. ಆಂಟಿ ಟ್ಯಾಂಕ್ ಅಂತಂದಾಗ ಯಾವ್ದಾದ್ರು ಒಂದು ಟ್ಯಾಂಕರ್ಗಳು ಇರ್ತವೆ ಅಂತಂದಾಗ ಹೆಲಿಕಾಪ್ಟರ್ಗಳ ಮೂಲಕ ಡೈರೆಕ್ಟ್ ಆಗಿ ಆ ಮಿಸೈಲ್ಗಳನ್ನ ಲಾಂಚ್ ಮಾಡಿಬಿಟ್ಟು ಟಾರ್ಗೆಟ್ ಮಾಡಿ ಹೊಡೆದಾಕ್ಬಹುದು. ಸೊ ಇದು ಸಾಧ್ಯ ಇದೆ. ಅದ್ರ ಜೊತೆಗೆ ಕ್ಲೋಸ್ ಏರ್ ಸಪೋರ್ಟ್, ಇಫ್ ಇನ್ ಕೇಸ್ ಏನಾದ್ರು ನಮ್ಮಲ್ಲಿರುವಂತಹ ಒಂದು ಆರ್ಮಿ ಇರ್ತಾರೆ ಅಥವಾ ಯಾವ್ದಾದ್ರು ಈ ನೆಲದ ಮೇಲೆ ಇರುವಂತಹ ಪಡೆಗಳು ಇರ್ತಾರಲ್ಲ, ಸೊ ಅವ್ರಗಳಿಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಶ್ರೀ ಗುರು ಭೈರವೈಕ್ಯ ಮಂದಿರ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇದೇನಾಗಿದೆ ಅಂತಂದ್ರೆ ಗುರು ಭೈರವೈಕ್ಯ ಮಂದಿರ ಏನಿದೆಯಲ್ಲ, ಸೊ ಇದು ಇರುವಂತದ್ದು ಆದಿಚುಂಚನಗಿರಿನಲ್ಲಿ ಇರುವಂತದ್ದು. ಈ ಆದಿಚುಂಚನಗಿರಿ ಇರುವಂತದ್ದು ಎಲ್ಲಿ? ನಾಗಮಂಗಲ ಮಂಡ್ಯದ ನಾಗಮಂಗಲದಲ್ಲಿ ಇರುವಂತದ್ದು, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತದ್ದು. ಇದರ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಸ್ಪಿರಿಚುವಲ್ ಬೇಸಿಸ್ ಮೇಲೆ ನೇಚರ್ ಕನ್ಸರ್ವೇಷನ್ ಆಗ್ತಿರುವಂತದ್ದು. ಅಥವಾ ಇಲ್ಲಿ ಈಗ ಆಲ್ರೆಡಿ ಕಾಲಭೈರೇಶ್ವರ ಸ್ವಾಮಿ ಟೆಂಪಲ್ ಇದೆ. ಅದ್ರ ಜೊತೆಗೆ ಈ ಒಂದು ಆದಿಚುಂಚನಗಿರಿ ಏನಿದೆ ಇದು ಕೂಡ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಹೌದು. ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಪೆಸಿಫಿಕಲಿ ಒಂದು ಸ್ಪೀಶೀಸ್ ನ ಕನ್ಸರ್ವ್ ಮಾಡೋದಕ್ಕೆ ಮಾಡ್ತೀವಿ. ಏನಂತಂದ್ರೆ ಪೀಫೋಲ್, ಈ ಏನೋ ಒಂದು ನವಿಲ್ ಇದೆಯಲ್ಲ ಆ ನವಿಲ್ನ ಕನ್ಸರ್ವೇಷನ್ ಮಾಡಬೇಕು ಅಂತ ಹೇಳಿ ತಂದಿರುವಂತದ್ದು ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಹೌದಾಗಿದೆ. ಸೊ ಅಲ್ಲಿ ಈಗ ಒಂದು ಭವನ ಅಥವಾ ಮಂದಿರ ಏನಿದೆಯಲ್ಲ ಗುರು ಭೈರವೈಕ್ಯ ಮಂದಿರ, ಸೊ ಅದನ್ನ ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿ ಲಾಸ್ಟ್ ವೀಕ್ ಮೋದಿ ಅವರಲ್ಲಿ ವಿಸಿಟ್ ಮಾಡಿರ್ತಾರೆ. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂತದ್ದು. ಈ ನೆಲೆಯಲ್ಲಿ ಸ್ವಲ್ಪ ನಾವು ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ 2024ರಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಡಿಕ್ಲೇರ್ ಮಾಡಿರುವಂತದ್ದು. ಸುಮಾರು ಒಂದು 200 ಎಕರೆ, ಸೊ ಒಂದು 200 ಎಕರೆ ಅಷ್ಟು ಜಾಗದಲ್ಲಿ ಇರುವಂತದ್ದು. ನಮ್ಗೆ ಗೊತ್ತಾಗುತ್ತೆ ಡಾಮಿನೆಂಟ್ಲಿ ಏನಂತಂದ್ರೆ ಡೆಸಿಡಿಯಸ್ ಫಾರೆಸ್ಟ್ಗಳು ನೋಡೋಕೆ ಸಿಗುವಂತ ಜಾಗ ಇದು. ಇನ್ನು ಫ್ಲೋರಾ ಫಾನಾ ಅಂತ ಬಂದಾಗ ಯೆಲ್ಲೋ ಥ್ರೆಡೆಡ್ ಬುಲ್ಬುಲ್ ಆಗ್ಬೋದು. ಸೊ ಈ ತರ ಪಕ್ಷಿಗಳು ಜೊತೆಗೆ ಇದ್ರ ಜೊತೆಗೆ ಇನ್ನೊಂದಷ್ಟು ಪಕ್ಷಿಗಳು, ಅದ್ರ ಜೊತೆಗೆ ಈ ಪ್ರಾಣಿಗಳಂತ ಬಂದಾಗ ಲೆಪರ್ಡ್ ಆಗ್ಬೋದು, ಸ್ಲಾತ್ ಬೇರ್ ಆಗ್ಬೋದು, ಇವುಗಳು ಇಲ್ಲಿ ನೋಡಕ್ ಸಿಗುತ್ತೆ. ನೆನ್ಪಿಟ್ಕೋಬೇಕು ಅಟ್ಲೀಸ್ಟ್ ಲೊಕೇಶನ್ ಅನ್ನ. ಮಂಡ್ಯದಲ್ಲಿ ಇರುವಂತದ್ದು ಆದಿಚುಂಚನಗಿರಿ. ಇದು ಮುಖ್ಯವಾಗಿರುವಂತದ್ದು ಪೀಕಾಕ್ ನ ಕನ್ಸರ್ವ್ ಮಾಡ್ಬೇಕು ಅಂತ ಮಾಡಿರುವಂತದ್ದು ವೈಲ್ಡ್ ಲೈಫ್ ಸೆಂಚುರಿ ಆಗಿರುತ್ತೆ. ಪೀಕಾಕ್ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಭೈರವೈಕ್ಯ ಮಂದಿರ ಮತ್ತು ಆದಿಚುಂಚನಗಿರಿಗೆ ಸಂಬಂಧಿಸಿದಂತೆ ಕೆಳಗಡೆಗಳನ್ನು ಗಮನಿಸಿ. ಆದಿಚುಂಚನಗಿರಿ ವನ್ಯಜೀವಿ ಧಾಮವನ್ನು 2024ರಲ್ಲಿ ನವಿಲುಗಳ ಅಭಯಾರಣ್ಯವೆಂದು ಘೋಷಿಸಲಾಯಿತು. ಕರೆಕ್ಟ್, 2024ರಲ್ಲಿ ಇದರ ಘೋಷಣೆ ಮಾಡಿರುವಂತದ್ದು. ಈ ಅಭಯಾರಣ್ಯವು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. ನೆನ್ಪಿಟ್ಕೋಬೇಕಾಗುತ್ತೆ. ಅದನ್ನ ಬಿಟ್ರೆ ಅದ್ರ ವೆಜಿಟೇಷನ್ ಯಾವ ತರ ಅಂತ ನೋಡ್ಕೋಬೇಕು. ಈಗ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಸಿಗುವಂತದ್ದು ಸಣ್ಣ ಪುಟ್ಟ ಪಕ್ಷಿಗಳಲ್ಲಿ ಸಿಗುವಂತದ್ದು. ಸ್ಪೆಸಿಫಿಕಲಿ ಎಂಡೆಮಿಕ್ ಅಂತ ಯಾವುದೂ ಇಲ್ಲ. ಸೊ ಹಾಗಾಗಿ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಕರೆಕ್ಟ್ ಆಗಿದೆ. ಸೊ ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.